ಒಂದು ಮಕ್ಕಳ ಹೃದ್ರೋಗ CME ವರ್ಕ್ಶಾಪನ್ನು ನಾವು ಮಾಡ್ತಾ ಇದ್ದೇವೆ, ಗೊತ್ತಾಯ್ತಲ್ಲ. ಸೊ ಇದು ಡಾಕ್ಟರ್ ಚೇತನ್ ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ, ಡಾಕ್ಟರ್ ಗೌತಮ್ ನಮ್ಮ ಗ್ಯಾಸ್ಟ್ರೋಎಂಟ್ರಾಲಜಿ ಪ್ರೊಫೆಸರ್ ಇನ್ ಗ್ಯಾಸ್ಟ್ರೋಎಂಟ್ರಾಲಜಿ, ಮತ್ತು ಡಾಕ್ಟರ್ ನೂಮಾನ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಣಚೂರು ಮಕ್ಕಳ ವಿಭಾಗ. ಸೊ ಇನ್ನು ಮುಂದೆ ಡಾಕ್ಟರ್ ಚೇತನ್ ನಿಮಗೆ ಬೇರೆ ಇದರ ನಮ್ಮ CME ಬಗ್ಗೆ ಮಾಹಿತಿಯನ್ನು ಅವರು ವಿಸ್ತಾರವಾಗಿ ನೀಡಲಿದ್ದಾರೆ. ಕನ್ನಡ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್, ಕಣಚೂರು ಮೆಡಿಕಲ್ ಕಾಲೇಜ್. ಸೊ ಮಂಗಳೂರಿನ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಮಕ್ಕಳ ಚಿಕಿತ್ಸಾ ವಿಭಾಗವು ಜೂನ್ 13 ಮತ್ತು 14 ಅದು ಶುಕ್ರವಾರ ಮತ್ತು ಶನಿವಾರರಂದು ಕಾಲೇಜು ಆವರಣದಲ್ಲಿ ಮಕ್ಕಳ ಹೃದ್ರೋಗಶಾಸ್ತ್ರದ ಕುರಿತು ಸಮಗ್ರ ಕಾರ್ಯಾಗಾರ ಮತ್ತು ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ 2 ದಿನಗಳ ಶೈಕ್ಷಣಿಕ ಕಾರ್ಯಕ್ರಮವು ಮಕ್ಕಳ ಹೃದ್ರೋಗಶಾಸ್ತ್ರದ ಪ್ರಮುಖ ರೋಗ ನಿರ್ಣಯ ಕ್ಷೇತ್ರಗಳಲ್ಲಿ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ECG, ಎದೆಯ ಎಕ್ಸ್ರೇ ಓದುವಿಕೆ ಮತ್ತು ಮಕ್ಕಳ ಎಕೋಕಾರ್ಡಿಯೋಗ್ರಫಿಯ ಮೇಲೆ ಕೇಂದ್ರೀಕೃತ ಅವಧಿಯನ್ನು ಹೊಂದಿದೆ. ಸಲಹಾಗಾರರು, ಮಕ್ಕಳ ವೈದ್ಯರು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಈ ಕಾರ್ಯಾಗಾರವು ವಿನ್ಯಾಸಗೊಳಿಸಲಾಗಿದೆ. ಜೂನ್ 14 ಶನಿವಾರರಂದು 10:30ಕ್ಕೆ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ದೇಲಕಟ್ಟೆಯಲ್ಲಿ CMEಯನ್ನು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಹಾಜಿ UK ಮೋನು ಅವರು ಉದ್ಘಾಟಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಕಿಮ್ಸ್ ನಿರ್ದೇಶಕ ಶ್ರೀ ಅಬ್ದುಲ್ ರಹಿಮಾನ್ ಭಾಗವಹಿಸಲಿದ್ದಾರೆ. ಅವರೊಂದಿಗೆ ಕಣಚೂರು ಆರೋಗ್ಯ ವಿಜ್ಞಾನ ಸಲಹಾ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಇಸ್ಮಾಯಿಲ್ ಹಜಮಾಡಿ ಮತ್ತು ಸದಸ್ಯರಾದ ಡಾಕ್ಟರ್ MV ಪ್ರಭು, ಡೀನ್ ಡಾಕ್ಟರ್ ಶಾನವಾಜ್ ಮಣಿಪಾಡಿ, ಉಸ್ತುವಾರಿ MS ಡಾಕ್ಟರ್ ಅಂಜನ್ ಕುಮಾರ್ AN, ಗೌರವಾನ್ವಿತ ಪ್ರಾಧ್ಯಾಪಕ ಪ್ರೊಫೆಸರ್ ಅಮರಿಟಸ್ ಡಾಕ್ಟರ್ ಶಂಷಾದ್ A ಖಾನ್ ಮತ್ತು ಅವರು ನಮ್ಮದು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಡಾಕ್ಟರ್ ರೋಹನ್ ಮೊನಿಸ್, ಈ ಎಲ್ಲ ಗಣ್ಯರು ಭಾಗವಹಿಸಲಿದ್ದಾರೆ. ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಒನಿಲ್ ಫರ್ನಾಂಡಿಸ್, ಸಂಘಟನಾ ಅಧ್ಯಕ್ಷರು, ಮತ್ತು ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಚೇತನ್ ತಾಂಡೇಲ್ CMEಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ. ಪ್ರಖ್ಯಾತ ಅಧ್ಯಾಪಕರು ಮತ್ತು ವಿಜ್ಞಾನ ತಜ್ಞರು ಸಂವಾದಾತ್ಮಕ ಉಪನ್ಯಾಸಗಳು ಮತ್ತು ಪ್ರಾಯೋಗಿಕ ಪ್ರದರ್ಶನಗಳನ್ನು ನಡೆಸಲಿದ್ದು, ಭಾಗವಹಿಸುವವರಿಗೆ ಮಕ್ಕಳ ಹೃದ್ರೋಗಶಾಸ್ತ್ರದಲ್ಲಿ ತಮ್ಮ ವೈದ್ಯಕೀಯ ಕುಶಾಗ್ರಾಮತಿಯನ್ನು ಬಲಪಡಿಸಲು ಒಂದು ಅನನ್ಯ ಅವಕಾಶವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವು ಕಣಚೂರು ವೈದ್ಯಕೀಯ ಕಾಲೇಜಿನ ಶೈಕ್ಷಣಿಕ ಶ್ರೇಷ್ಠತೆಗೆ ಬದ್ಧತೆಯನ್ನು ಮತ್ತು ವಿದ್ಯಾರ್ಥಿಗಳು ಮತ್ತು ಡಾಕ್ಟರ್ಗಳಿಗೆ ಸುಧಾರಿತ ವೈದ್ಯಕೀಯ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸುವ ನಿರಂತರ ಪ್ರಯತ್ನಗಳನ್ನು ಒತ್ತಿ ಹೇಳುತ್ತದೆ. ಥ್ಯಾಂಕ್ ಯು. ಈಗ ಇಂಡಿಯಾದಲ್ಲಿ ಒಂದು 2 ರಿಂದ 2.5 ಲಕ್ಷ ಮಕ್ಕಳಿಗೆ ಮಕ್ಕಳ ಹೃದ್ರೋಗದ ಇಶ್ಯೂಸ್ ಇದ್ದಾವೆ. ಪ್ರತಿ ವರ್ಷ ನಾವು ಅದು ಇನ್ಕ್ರೀಸಿಂಗ್ ಟ್ರೆಂಡ್, ಅಂದರೆ ಜಾಸ್ತಿ ಆಗ್ತಾ ಇದೆ. ಮತ್ತು ಅಪ್ರಾಕ್ಸಿಮೇಟ್ಲಿ ನಾವು ನೋಡಿದರೆ 1 ರಿಂದ 100 ಜನ ಮಕ್ಕಳಿಗೆ ಮಕ್ಕಳ ಹೃದ್ರೋಗದ ಇಶ್ಯೂಸ್ ಅಂದರೆ ಪ್ರಾಬ್ಲಮ್ಗಳು ನಾವು ನೋಡ್ತಾ ಇದ್ದೇವೆ. ಮತ್ತು ಅದರಲ್ಲಿ ಕೂಡ 25%, ಅಂದರೆ 1ರಲ್ಲಿ 100 ಮತ್ತು ಅದರಲ್ಲಿ 25% ಮಕ್ಕಳಿಗೆ ಚಿಕಿತ್ಸೆ ಬೇಕಾಗುವಂಥ ಹೃದ್ರೋಗದ ಚಿಕಿತ್ಸೆ ಮತ್ತು ಸರ್ಜರಿ ಬೇಕಾಗುವಂಥ ಇಶ್ಯೂಸ್ಗಳು ಬರ್ತವೆ. ಸೊ ಈ ಕಾರಣಕ್ಕಾಗಿ ಆದಷ್ಟು ಬೇಗ ಅವರನ್ನು ಡಯಾಗ್ನೋಸ್ ಮಾಡಲಿಕ್ಕೆ, ಅಂದರೆ ತುಂಬ ಮಕ್ಕಳಿಗೆ ವಿದಿನ್ 1 ಇಯರ್ ಒಳಗಡೆ ತುಂಬ ಹೃದ್ರೋಗದ ಎಲ್ಲ ಕಾರಣಗಳು ಅಂದರೆ ಸಿಂಪ್ಟಮ್ಗಳು ಅದು ವಿದಿನ್ 1 ಮಂತ್ ಆಗಲಿ ಅಥವಾ ಒಂದು ವರ್ಷದವರೆಗೆ ಜಾಸ್ತಿಯಾಗಿ ನಾವು ನೋಡ್ತೇವೆ ಮೋಸ್ಟ್ ಆಫ್ ದ ಟೈಮ್. ಅಂದರೆ ಅದರ ಒಳಗಡೆ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗತ್ತೆ. ಸೊ ಅದಕ್ಕಾಗಿ ಆದಷ್ಟು ಬೇಗ ಇದನ್ನು ಕಂಡುಹಿಡಿದು ಅದನ್ನು ಅವರಿಗೆ ಗುಣಮುಖ ಮಾಡಲಿಕ್ಕೆ ಈ CME ನಮಗೆ ಮುಂದೆ ಒಂದು ದಾರಿ ಆಗ್ತದೆ. ಸೊ ಸ್ಪೆಷಲಿ ನಾವು ಈ ಮಕ್ಕಳ ವಿಭಾಗದಲ್ಲಿ PGs ಪೋಸ್ಟ್ ಗ್ರಾಡ್ಯುಯೇಟ್ಸ್ ಯಾರಿದ್ದಾರೆ ಅವರಿಗೆ ನಾವು ಇದರಲ್ಲಿ ಟ್ರೈನ್ ಮಾಡ್ತೇವೆ. ಸ್ಪೆಷಲಿ TB ಪರೀಕ್ಷೆ ಮತ್ತು ECG, ಸೊ ಇದನ್ನು ಕೂಡ ಮಾಡ್ತೇವೆ. ಮತ್ತು ಇಲ್ಲಿ ಮಂಗಳೂರಲ್ಲಿ ಈಗ ಕರೆಂಟ್ಲಿ ಡಾಕ್ಟರ್ ಪ್ರೇಮಳ್ವ ಅವರು ಮಂಗಳೂರಿನ ಮೊದಲನೆಯ ಮಕ್ಕಳ ಹೃದ್ರೋಗದಲ್ಲಿ
ಕನ್ಸಲ್ಟೆಂಟ್ ಇರೋದು, ಸೊ ಪ್ರಪ್ರಥಮ ಕನ್ಸಲ್ಟೆಂಟ್. ಸೊ ಅವರು ಕೂಡ ಇದರ ನಮ್ಮ CMEಯ ಸೈಂಟಿಫಿಕ್ ಪಾರ್ಟನ್ನು ಅವ್ರು ನೋಡ್ತಾ ಇದ್ದಾರೆ. ಸೊ ಸೊ ಇದರಿಂದಾಗಿ ಜನರಿಗೆ ನಮ್ಮ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡುವಂಥ ಮಕ್ಕಳಿಗೆ, ಸ್ಪೆಷಲಿ ಹೃದ್ರೋಗದ ಕಾರಣ ಇರುವಂಥ ಮಕ್ಕಳಿಗೆ ಇದು ಸಹಕಾರಿಯಾಗಲಿದೆ. ಸೊ ಅವರು ನಮ್ಮ ಕಣ್ಣೂರಿಂದ ಬರ್ತಾ ಇರೋದು, ಕೊಚ್ಚಿಯಿಂದ ಬರ್ತಾ ಇರೋದು. ಡಾಕ್ಟರ್ ಸೇಜಲ್ ಶಾ ಮೇಡಮ್ ಅವರೆಲ್ಲ ಕಾರ್ಡಿಯಾಲಜಿಸ್ಟು. ಅವರು ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲಿಂದ ಬರ್ತಾ ಇರೋದು. ಮತ್ತು ನಮ್ಮದು ಲೋಕಲ್ ಫ್ಯಾಕಲ್ಟಿ ಡಾಕ್ಟರ್ ಮನೀಶ್ ರಾಯ್ ಅವರು EEG ಸ್ಪೆಷಲಿಸ್ಟು, ಪ್ಲಸ್ ಡಾಕ್ಟರ್ ಪ್ರೇಮಾಳ್ವ ಅವರು ಕಾರ್ಡಿಯಾಲಜಿಸ್ಟು. ಮತ್ತು ಇದು ಮಣಿಪಾಲಿಂದ ಡಾಕ್ಟರ್ ಅಕ್ಕತಾಯಿ ಅವರು, ಪ್ಲಸ್ ನಮ್ಮ ಪ್ರೊಫೆಸರ್ ಎಮೆರಿಟಸ್ ಆದ ಡಾಕ್ಟರ್ ಶಂಶಾದ್ ಖಾನ್ ಅವರು ಈ CMEಯಲ್ಲಿ ಸ್ಪೀಕರ್ ಆಗಿ ಬರುತ್ತಿದ್ದಾರೆ. ಬೇಸಿಕ್ಲಿ ನಾವು ಸ್ಟೂಡೆಂಟ್ಸ್, ಸ್ಪೆಷಲಿ ನಮ್ಮ ಮಕ್ಕಳ ವಿಭಾಗದ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಗಳಿಗೆ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಇಂಟರ್ನ್ಸ್, ಅಂದರೆ ಈ MBBS ಮುಗಿಸಿದ ಮೇಲೆ 1 ಇಯರ್ ಯಾರು ಇರ್ತಾರೆ ಆ ಇಂಟರ್ನ್ಸ್ಗಳನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಸೊ ಅವರಲ್ಲಿ ಅವೇರ್ನೆಸ್ ಮತ್ತು ಅದನ್ನು ಅವರಿಗೆ ಟ್ರೈನಿಂಗ್, ಆದಷ್ಟು ಬೇಗ ಈ ಹೃದ್ರೋಗದ ಲಕ್ಷಣಗಳನ್ನು ಕಂಡುಹಿಡಿದು ಆದಷ್ಟು ಬೇಗ ಇದರ ಚಿಕಿತ್ಸೆಯನ್ನು ಬರುವಂತೆ ಮಾಡಿ ಗುಣಮುಖವಾಗಲಿಕ್ಕೆ ಈ CME ನಮಗೆ ಸಹಕಾರಿಯಾಗಿ. ಏನಂದರೆ ಮೋಸ್ಟ್ ಆಫ್ ದಮ್ ಕಂಜನೆಟ್ ಅಂತ ಹೇಳ್ತೀವಿ. ಸೊ ಕಂಜನೆಟಲ್ಲಿ ಈ ತರಹ ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ಸ್ ಇರ್ತವೆ, ಅದು ಕಾಣ್ಕೊಳ್ಳೋದು ಅದೇ ಸಿಂಪ್ಟಮ್ಸ್ ಆಗಿ ಕಾಣ್ಕೊಳ್ಳೋದು ದೊಡ್ಡವರಾದಾಗ. ಸೊ ಅದು ಈಗ ಏನಾದರೂ ಅದು ನಾವು ಸಣ್ಣವರಿದ್ದಾಗನೇ ಕಂಡು ಹಿಡಿದಿದ್ರೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಬೇಕಂತಿಲ್ಲ. ಮೋಸ್ಟ್ ಆಫ್ ದಮ್ ಅದು ತನಕ್ಕೆ ತಾನೇ ಕಡಿಮೆ ಆಗ್ತದೆ, ಅದು ಕೆಲವೊಂದು ಟ್ರೀಟ್ಮೆಂಟ್ ಬೇಕಾಗ್ತವೆ. ಸೊ ಇದೀಗ ನಾವು ಇದು ಎಕೋಕಾರ್ಡಿಯೋಗ್ರಫಿ ಎಲ್ಲ ಮಾಡಿದರೆ ಬೇಗನೆ ಕಂಡು ಹಿಡಿಬೋದು. ಸೊ ಬೇಗನೆ ಕಂಡು ಹಿಡಿದ್ರೆ ಅದು ಅವರು ಅಡಲ್ಟ್ ಟೈಮ್ ಇದ್ದಾಗ ಇವೆಲ್ಲ ಸಿಂಪ್ಟಮ್ಸ್ ಬರಲ್ಲ. ಸೊ ದಟ್ ಈಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕಂಡು ಹಿಡಿದು ಅದಕ್ಕೆ ಏನು ಬೇಕೋ ಅದು ಮಾಡುವಂಥದ್ದು ಅದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಈ CME ನಮಗೆ ಮಕ್ಕಳಿಗೆ ಮತ್ತು ಡಾಕ್ಟರಿಗೆ ಹೇಗೆ ಕಂಡು ಹಿಡಿಬೇಕು, ಕಂಡು ಹಿಡಿದಾಗ ಅದ್ರ ಬಗ್ಗೆ ಏನು ಮಾಡಬೇಕು ಅದನ್ನು ಹೇಳುವಂಥ ಇದು CME ಪ್ರೋಗ್ರಾಮ್. ಸಿಂಪ್ಟಮ್ಸ್ ಏನೋದಂದರೆ ಈಗ ಕೆಲವೊಂದು ಸಿವಿಯರ್ ಆಗಿದ್ದರೆ ಮಕ್ಕಳಿಗೆ ಉಸಿರಾಟ ಪ್ರಾಬ್ಲಮ್ಮು, ಸೊ ಉಸಿರಾಟ ಪ್ರಾಬ್ಲಮ್ ಪ್ಲಸ್ ಸೈನೋಸಿಸ್ ಅಂತ ಹೇಳ್ತೀವಿ, ಬ್ಲೂಯಿಶ್ ಡಿಸ್ಕಲರೇಷನು, ಇವೆಲ್ಲ ಇನಿಷಿಯಲಿ ಚಿಕ್ಕ ಮಗುವಲ್ಲಿ ಬರುವಂಥದ್ದು. ಆಮೇಲೆ ಆಡುವಂಥ ಮಕ್ಕಳು ಏನಾಗುತ್ತೆ ಅಂದರೆ ಬೇಗ ಸುಸ್ತಾಗೋದು, ಡವ ಅಂತ ಹೊಡ್ಕೊಳ್ಳೋದು, ಆಡಬೇಕಾದ್ರೆ ಸಡನ್ನಾಗಿ ಬೀಳೋದು, ಮತ್ತು ಸ್ವಲ್ಪ ದಪ್ಪ ಆಗೋದು. ಕೆಲವೊಂದು ಮಕ್ಕಳಲ್ಲಿ ತೂಕ ಬೇಗ ಬರಲ್ಲ, ಯಾಕಂದರೆ ಈಗ ಹೋಲೆಲ್ಲ ಆಗಿದ್ದರೆ ಅದಕ್ಕೆ ಸ್ವಲ್ಪ ಎನರ್ಜಿ ಭಾಳ ಬೇಕಾಗ್ತದೆ. ಸೊ ಮಕ್ಕಳಲ್ಲಿ ತೂಕನೂ ಬೇಗ ಬರಲ್ಲ. ಸೊ ಕೆಲವೊಂದು ಮಕ್ಕಳು ಈ ಥರ ಸಿಂಪ್ಟಮ್ಸ್ ಎಲ್ಲ ಇರ್ತವೆ. ಇದು ಮಕ್ಕಳಲ್ಲಿ ಕಾಣುವಂಥದ್ದು. ಸೊ ಇವೆಲ್ಲ ಕಾಣೋಕ್ಕಿಂತ ಮುಂಚೆನೇ ನಾವು ECG ಎಕೋ ಮಾಡಿಬಿಟ್ಟು ಕಂಡು ಹಿಡಿಯೋದು ಒಳ್ಳೆಯದು. ಆದರೆ ಅದು ಅಡಲ್ಟಲ್ಲಿ ಬರುವಂಥದ್ದು ಮತ್ತು ಮಕ್ಕಳಲ್ಲಿ ಬರುವಂಥದ್ದು ಕಾರಣಗಳು ಬೇರೆ ಬೇರೆ ಆಯಿತಾ. ನಮ್ಮಲ್ಲಿ ಇನ್ಫೆಕ್ಷನ್ ಕಾರಣಗಳು ಜಾಸ್ತಿ ಆಗಿದ್ದು, ಇನ್ಫೆಕ್ಷನಿಂದ ಸೈಡ್ ಎಫೆಕ್ಟ್ಸ್ ಆಗಿ ಬರುವಂಥ ಕಾರಣಗಳು ಜಾಸ್ತಿ ಆಗಿರೋದು. ರೋಗಗಳು ಯೂಶ್ವಲಿ ಚೇತನ್ ಹೇಳಿದ ಥರ ತುಂಬ ಮಕ್ಕಳಿಗೆ ಟ್ರೀಟ್ಮೆಂಟ್ ಬೇಕಾಗಿ ಬರೋದಿಲ್ಲ. ಅದೇ 25% ಅದರಲ್ಲಿ ಕ್ರಿಟಿಕಲ್ ಆಗುತ್ತೆ. ಕೆಲವು ಮಕ್ಕಳಿಗೆ ಇಮಿಡಿಯೇಟ್ಲಿ ಸರ್ಜರೀಸ್ ಬೇಕಾಗ್ಬೋದು, ವಿದಿನ್ 1 ತಿಂಗಳು 6 ತಿಂಗಳ ಒಳಗಡೆ ಬೇಕಾಗ್ಬೋದು. ಸೊ ಅಂಥ ಮಕ್ಕಳಿಗೆ ಸೊ ಈಗ ಕಳೆದ 10 ವರ್ಷ ನಾವು ನೋಡಿದರೆ ಈ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅದರಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ಈವನ್ ನಾವು ಈಗ ಒಂದು ತಿಂಗಳ ಒಳಗಿನ ಮಕ್ಕಳಿಗೆ ಕೂಡ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಗುಣ ಮಾಡ್ತೇವೆ. ಬಟ್ ಅದರ ಮುಂಚೆ ನಮಗೆ ಅದು ಇದೆ ಅಂತ ಒಂದು ಗೊತ್ತಾಗಬೇಕು. ಸೊ ಅದರ ಸಲುವಾಗಿ ಈ CME ನಮಗೆ ಹೆಲ್ಪ್ ಆಗಲಿಕ್ಕೆ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್, ಅಂದರೆ ಆದಷ್ಟು ಬೇಗ ನಾವು ಈ ಹೃದಯದ ಯಾವುದದು ಕಾರಣ ಇದೆ, ಯಾವ ರೋಗ ಇದೆ ಅಂತ ಹೇಳಿ ಅದನ್ನು ಗುರುತಿಸ್ಕೊಳ್ಳಿಕ್ಕೆ ಈ CME ನಮಗೆ ಉಪಕಾರ ಆಗ್ಬೋದು.